ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಆರೋಪ ಸಾಬೀತಾದರೆ ರಾಜೀನಾಮೆ ನೀಡುತ್ತೇನೆ. ಶಾಸಕ ಕೆಎಂ ಶಿವಲಿಂಗೇಗೌಡ. ತಮ್ಮ ಕ್ಷೇತ್ರದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ಮನೆಗಳ ಹಂಚಿಕೆ ಸಂಬಂಧ ಭಾರೀ ಅವ್ಯವಹಾರ ನಡೆದಿದೆ ಎಂಬ ಆರೋಪ ಸಾಬೀತಾದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ ಎಂದು ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಫಲಾನುಭವಿಗಳ ಆಯ್ಕೆ ಕೇಂದ್ರ ಸರ್ಕಾರವೇ ಮಾಡುತ್ತದೆ. ಹಂಚಿಕೆ ವಿಚಾರದಲ್ಲಿ ಹಗರಣ ನಡೆದಿದೆ ಎಂಬುದು ದಿಟ್ಟವಾಗಿದೆ. ಈ ಕುರಿತು ತನಿಖೆ ನಡೆಸಬೇಕು ಎಂದು ಅವರು ಹೇಳಿದ್ದಾರೆ. ವರದಿ ಪರ್ವೇಜ್ ಅರಸೀಕೆರೆ. ಮಾಡಿಸ್ಕೊಳ್ಳಿ, ನಾನು ಅದಕ್ಕೆಲ್ಲ ಚಿಂತೆ ಮಾಡಕ್ಕಿಲ್ಲ. ಇದು ವಾಸ್ತವಾಂಶ. ಜನಗಳು ಏನ್ ತಿಳ್ಕೊತಾರೆ. ನಾನು ಆಮೇಲೆ ಆ ಸ್ಪೀಕರ್ದೊಂದು ಸ್ಪೀಕರ್ಗೆ ನಾನು ಮಾತಾಡುವಾಗ 15ರಿಂದ 20 ನಿಮಿಷ ಸತತವಾಗಿ ನನ್ನ ಭಾಷಣಕ್ಕೆ ವಿರೋಧ ಹೊಟ್ಟಿಲ್ಲ, ಮಾತಾಡಕ್ಕೆ ಬಿಡ್ಲಿಲ್ಲ. ನಾನು ಇವ್ರು ನಮ್ಮ ಅಧ್ಯಕ್ಷರು ಏನ್ ಮಾಡಿದ್ರು, ಉಪಾಧ್ಯಕ್ಷರು ಕೂರಿಸಿ ಒಳಗಡೆ ಉಪಾಧ್ಯಕ್ಷರಿಗೆ ಹೇಳಿದ್ರೆ, ನೋಡ್ರಿ ಉಪಾಧ್ಯಕ್ಷರೇ, ಸದನ ನಡೆಸಿ ಇಲ್ಲ ಮುಚ್ಕೊಂಡು ಹೋಗ್ರಿ ಅಂತ, ಸುಮ್ಮನೆ ನಾವು ಮನೆಗೆ ಹೋಗ್ತೀವಿ ಅಂತ ಅಂದೆ. ಅಧ್ಯಕ್ಷರನ್ನೇ ಮುಚ್ಕೊಂಡು ಹೋಗಿ ಅಂದ್ರು. ಹಿಂಗ ಕ್ರಿಯೇಟ್ ಮಾಡೋದು. ನಾನು ನನ್ನ ಭಾಷೆನಲ್ಲಿ ನಂದು ತೀರಾ ಅಪ್ಪವನ್ ಭಾಷಣ ಇಲ್ಲ. ನಂದು ಭಾಷಣ ನಾನು ಮಧ್ಯದಿಂದ ಮಾತಕ್ಕೆ ಬಂದಿರೋದೇ, ನಡೆಸ್ರಿ ಇಲ್ಲ ಉಪಾಧ್ಯಕ್ಷ ಆಗಕ್ಕಲ್ಲ ಅಂದ್ರೆ ಸದನ ಮುಚ್ಕೊಂಡು ಹೋಗಿ ಅಂತ ನಾವು ಹೋಗಿ ಮನ ಕಡಿತೀವಿ. ಯಾಕೆ ಈ ಇದರಲ್ಲಿ ಸದನ ನಡೆಸ್ತೀರ ಅದನ್ನಪ್ಪ. ಅದನ್ನ ಲಂಬಾಣಿ ಸಮಾಜಕ್ಕೆ ಅಗೌರವಾಯಿತು ಅಂತ ಒಬ್ಬ ಸ್ಟೇಟ್ಮೆಂಟ್. ಈಗ ಆದ್ರೆ ಏನಿದು ಕತೆ? ಯಾರ ಕೈಲ ಪುಡ್ಸೋದು, ಬರೀ ಇದನ್ನೇ ಹುಡುಕ್ತಾರೆ. ಈ ಕುತಂತ್ರದಿಂದ ಅರಸೀಕೆರೆ ರಾಜಕೀಯ ಸಿಂಹಾಸನ ಸಿಗಲ್ಲ. ಸಿಂಹಾಸನ ಅರಸೀಕೆರೆ ಜನ ಬಹಳ ಮುಕ್ತರು ಇದ್ದಾರೆ, ಚಾಲುಕ್ರು ಇದ್ದಾರೆ, ಪ್ರಾಮಾಣಿಕರು ಇದ್ದಾರೆ. ಅವ್ರು ಯಾರನ್ನ ಏನೇ ಬಂದ್ರು ಯಾರನ್ನ ಆಯ್ಕೆ ಮಾಡ್ಕೋಬೇಕು ಮಾಡ್ಕಿದ್ದಾರೆ. ಅದನ್ನ ತಿಳ್ಕೋಬೇಕು. ಇದೆಲ್ಲ 4